ಲಕ್ಷಾಂತರ ಭಕ್ತ ಸಾಗರದ ಜಯಘೋಷದೊಂದಿಗೆ ಜರುಗಿದ ಗವಿಸಿದ್ದೇಶ್ವರ ರಥೋತ್ಸವ. ಭಕ್ತರ ಶಾಂತಿ ಸಮಾಧಾನದಿಂದ ಜಾತ್ರೆ ನಡೆಸಿ ನಿಧಾನವಾಗಿ ಮನೆ ತಲುಪಿದಾಗ ಜಾತ್ರೆ ಪೂರ್ಣ ಅಭಿನವ ಶ್ರೀಗಳು. ಮೇಘಾಲಯ ರಾಜ್ಯಪಾಲ ಸಿಎಚ್ ವಿಜಯಶಂಕರಿಂದ ರಥೋತ್ಸವಕ್ಕೆ ಚಾಲನೆ. ಗವಿಸಿದ್ದೇಶ್ವರ ಮಹಾರಥೋತ್ಸವ ಸೋಮವಾರದಂದು ಸಾಯಂಕಾಲ 6 ಗಂಟೆಗೆ ನೆರೆದ ಲಕ್ಷಾಂತರ ಭಕ್ತಾದಿಗಳ ಜಯಘೋಷದೊಂದಿಗೆ ಅದ್ದೂರಿಯಾಗಿ ಜರುಗಿದೆ. ರಥೋತ್ಸವಕ್ಕೆ ಮೇಘಾಲಯ ರಾಜ್ಯದ ರಾಜ್ಯಪಾಲ ವಿಜಯಶಂಕರ ಬಸವ ಪಟ ಆರೋಹಣ ಮಾಡುವ ಮೂಲಕ ಚಾಲನೆ ಕೊಟ್ಟಿದ್ದಾರೆ. ನಂತರ ರಾಜ್ಯಪಾಲರು ಮಾತನಾಡಿ, ಈ ಭಾಗದ ಕುಂಭ ಮೇಳವೆಂದೇ ಖ್ಯಾತಿ ಪಡೆದ ಗವಿಸಿದ್ದೇಶ್ವರನ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಕೊಡಲು ನನಗೆ ಆಮಂತ್ರಿಸಿದ ಅಭಿನವ ಗವಿಶ್ರೀಗಳಿಗೆ ನಾನು ಕೃತಜ್ಞತನಾಗಿದ್ದು, ಈ ಜಾತ್ರೆಗೆ ಆಗಮಿಸಿದ್ದು ನನ್ನ ಸೌಭಾಗ್ಯ ಎಂದಿದ್ದಾರೆ. ಈ ಜಾತ್ರೆಯು ಭಕ್ತರ ಭಕ್ತಿಯ ಪರಾಕಾಷ್ಠೆಯ ಜಾತ್ರೆಯಾಗಿದ್ದು, ಇಂದು ಇಷ್ಟೊಂದು ಭಕ್ತಾದಿಗಳನ್ನ ನೋಡುವ ಸೌಭಾಗ್ಯ ಕರುಣಿಸಿದ ಗವಿಸಿದ್ದೇಶ್ವರನಿಗೆ ಹಾಗೂ ಶ್ರೀಗಳಿಗೆ ನಾನು ಧನ್ಯ ಅಂತ ಹೇಳಿದ್ರು. ದಸರಾ ವೈಭವ ನೋಡಲು ಮೈಸೂರಿಗೆ ಹೋಗಬೇಕು, ಜಾತ್ರಾ ಮಹೋತ್ಸವದ ವೈಭವ ನೋಡಲು ಕೊಪ್ಪಳಕ್ಕೆ ಬರಬೇಕು. ಇಂತಹ ಜಾತ್ರೆ ನಾನೆಂದೂ ಕೂಡ ನೋಡಿಲ್ಲ ಅಂತ ಪ್ರಶಂಸೆ ವ್ಯಕ್ತಪಡಿಸಿದ್ರು. ನಂತರ ಕಾಗಿನೆಲೆ ಕನಕ ಗುರುಪೀಠದ ನಿರಂಜನ ನಂದಪುರಿ ಶ್ರೀಗಳು ಮಾತನಾಡಿ, ದಕ್ಷಿಣ ಭಾರತದ 2ನೇ ಕುಂಭ ಮೇಳವೆಂದು ಪ್ರಖ್ಯಾತಿ ಹೊಂದಿರುವ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅಭಿನವ ಶ್ರೀಗಳ ತ್ಯಾಗ, ಅವರ ಶ್ರಮದಿಂದ ನಾಡಿನ ಉದ್ದಗಲಕ್ಕೂ ಪಸರಿಸುತ್ತಿದ್ದು, ಶ್ರೀಮಠಕ್ಕೆ ರಾಜ್ಯದೆಲ್ಲೆಡೆ ಭಕ್ತ ಸಮೂಹ ಹೊಂದಿದೆ. ಇಂತಹ ಜಾತ್ರಾ ಮಹೋತ್ಸವದಲ್ಲಿ ಸಮಸ್ತ ಭಕ್ತಾದಿಗಳು ಜಾತಿ ಭೇದ ಭಾವ ಮರೆತು ಜಾತ್ರೆಯನ್ನ ನೆರವೇರಿಸುತ್ತಿರುವುದು ಅಭಿನವ ಶ್ರೀಗಳಿಂದ ಇಂದು ಇಂತಹ ಕಣ್ತುಂಬಿಕೊಂಡಿರುವುದು ನಮ್ಮ ಸೌಭಾಗ್ಯ ಎಂದಿದ್ದಾರೆ. ನಂತರ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಮಾತನಾಡಿ, ಕೈಯಲ್ಲಿ ಸತ್ಕಾರ, ತಲೆಯಲ್ಲಿ ಒಳ್ಳೆಯ ವಿಚಾರ ತುಂಬಿರಬೇಕು, ಹೃದಯದಲ್ಲಿ ಪ್ರೇಮ, ನಾಲಿಗೆಯಲ್ಲಿ ಒಳ್ಳೆಯ ನುಡಿಗಳು ಇರಬೇಕು, ಅದುವೇ ಜೀವನ ಸಾರ್ಥಕತೆ. ಗವಿಸಿದ್ದಪ್ಪಜ್ಜನ ಬಳಿ ಹೋಗಿ ದೀಪ ಹಚ್ಚುವುದು ಬೇಕಿಲ್ಲ, ಸಾರ್ಥಕತೆಯ ನೀತಿ ಪಾಲಿಸಿದ್ರೆ ಗವಿಸಿದ್ದೇಶನೇ ಭಕ್ತರ ಮನೆಗೆ ಒಂದು ದೀಪ ಹಚ್ಚುತ್ತಾನೆ ಎಂದಿದ್ದಾರೆ. ಇಂದು ನಿಮ್ಮ ಜಾತ್ರೆ ಮುಗಿಯಿತು, ನಮ್ಮ ಜಾತ್ರೆಯನ್ನ ಶಾಂತಿ ಸಮಾಧಾನದಿಂದ ಮಾಡಿಕೊಂಡು ಹೋಗಬೇಕು ಮತ್ತು ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿದ ಭಕ್ತಾದಿಗಳು ಅತಿ ಜಾಗರೂಕತೆಯಿಂದ ವಾಹನ ಚಾಲನೆ ಮಾಡಿಕೊಂಡು ಮನೆ ತಲುಪಿ ಗವಿಸಿದ್ದೇಶನ ಕೃಪೆಗೆ ಪಾತ್ರರಾಗಬೇಕು ಅಂತ ಕಿವಿ ಮಾತನ್ನ ಹೇಳಿದರು. ಗವಿಸಿದ್ದೇಶ್ವರನ ಜಾತ್ರಾ ಮಹೋತ್ಸವ 2026ನೇ ನೂತನ ವರ್ಷದ ಮೊದಲ ಆರಂಭದ ಜಾತ್ರೆ ಇದಾಗಿದ್ದು, ಈ ಭಾಗದ ದಕ್ಷಿಣ ಭಾರತದ ಕುಂಭ ಮೇಳವೆಂದೇ ಪ್ರಸಿದ್ಧಿ ಪಡೆದಿದ್ದು, ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳ ಸಂಖ್ಯೆ ದ್ವಿಗುಣಗೊಳ್ತಾ ಇದೆ. ಈ ಜಾತ್ರಾ ಮಹೋತ್ಸವದಲ್ಲಿ 3 ದಿನಗಳ ಕಾಲ ವಿಶೇಷ ಕಾರ್ಯಕ್ರಮಗಳು ಜರುಗುತ್ತೆ. ಇಲ್ಲಿ ಜಾತಿ ಮತ ಭೇದ ಭಾವಗಳು ಇಲ್ಲದೆ ಗವಿಸಿದ್ದೇಶ್ವರ ಜಾತ್ರೆ ಸಾಕ್ಷೀಕರಿಸುತ್ತೆ. ಈ ಜಾತ್ರೆಯಲ್ಲಿ ರಥವನ್ನ ಎಳೆದು ಉತ್ತತ್ತಿ ಸಮರ್ಪಿಸುವಾಗ ಭಕ್ತಾದಿಗಳ ಜಯಘೋಷ ಮುಗಿಲು ಮುಟ್ಟುವಂತೆ ಭಾಸವಾಗ್ತಾ ಇತ್ತು. ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ 1 ತಿಂಗಳ ಮುಂಚಿತವಾಗಿ ಮಠದಲ್ಲಿ ಜಾತ್ರಾ ಮಹೋತ್ಸವ ತಯಾರಿ ನಡೆಸಲಾಗುತ್ತೆ. ಜಿಲ್ಲೆಯಲ್ಲದೆ ವಿವಿಧ ಭಾಗಗಳಿಂದ ಭಕ್ತಾದಿಗಳ ಜಾತ್ರಾ ಮಹೋತ್ಸವಕ್ಕೆ ದೇಣಿಗೆ ರೂಪದಲ್ಲಿ ಅಕ್ಕಿ, ಬೇಳೆ, ಬೆಲ್ಲ, ಸಕ್ಕರೆ ಸೇರಿ ವಿವಿಧ ಬಗೆಯ ದವಸ ಧಾನ್ಯಗಳಲ್ಲದೆ ತಯಾರಿಸಿದ ಆಹಾರ ಪದಾರ್ಥಗಳು ಆದ ರೊಟ್ಟಿ, ಮಾದಲಿ, ಕರ್ಜಿಕಾಯಿ, ಕಡ್ಲಿ ಪುಡಿ, ಶೇಂಗಾ ಪುಡಿ, ಉಪ್ಪಿನಕಾಯಿ ಸೇರಿ ವಿವಿಧ ಬಗೆಯ ಖಾದ್ಯಗಳನ್ನು ಅಲ್ಪ ಸ್ವಲ್ಪ ಪ್ರಮಾಣದಲ್ಲದೆ ಕ್ವಿಂಟಲ್ ಗಟ್ಟಲೆ ದಾಸೋಹಕ್ಕೆ ಸಮರ್ಪಿಸಲಾಗಿದೆ. ಗಂಗಾವತಿ, ಸಿಂಧನೂರು, ರಾಯಚೂರು, ಕನಕಗಿರಿ, ಕಾರಟಗಿ ಭಕ್ತಾದಿಗಳು ಲೋಡ್ನೊಂದಿಗೆ ಅಕ್ಕಿ ಮೂಟೆಗಳನ್ನು ಅದ್ದೂರಿ ಮೆರವಣಿಗೆ ಮೂಲಕ ಮಠಕ್ಕೆ ಸಮರ್ಪಿಸುತ್ತಾರೆ. ದಾಸೋಹಕ್ಕೆಂದು ಜಿಲ್ಲೆಯ ಭಕ್ತಾದಿಗಳು, ಮನೆ ಮನೆಯವರ ಗ್ರಾಮಗಳ ಭಕ್ತಾದಿಗಳು ಯಾಕಂದ್ರೆ ನೀವ್ಯಾರು ಬಂದವರಲ್ಲ, ಭಕ್ತಿಯಿಂದ ಬಂದವರು. ಅಂಥ ಒಂದು ಭಕ್ತಿಯ ನಿತ್ಯೋತ್ಸವ ಇದು. ಈ ಭಕ್ತಿಯ ನಿತ್ಯೋತ್ಸವನ್ನ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಜಿಲ್ಲೆಯ ಬೆನ್ನಾಟವರಾದ ಸಿಎಚ್ ವಿಜಯಶಂಕರ್ ಅವರು ಮೇಘಾಲಯ ರಾಜ್ಯಪಾಲರಾಗಿದ್ದಾರೆ. ಅವರು ಈ ಯಾತ್ರಾ ಮಹೋತ್ಸವದ ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ಧ್ವಜಾರೋಹಣ ಆಮೇಲೆ ರಥೋತ್ಸವಕ್ಕೆ ಚಾಲನೆ ಸಿಗ್ತದೆ. ಪಾರಂಪರಿಕ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಗವಿಸಿದ್ದೇಶ್ವರ ಸ್ವಾಮಿಗಳ ಚರಣದಲ್ಲಿ
ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಮರ್ಪಣೆ ಮಾಡಿ ಸಮ್ಮೇಳನದಲ್ಲಿ ವಿಶೇಷ ಸಾನ್ನಿಧ್ಯವನ್ನು ಕಲಿಸಿರುವಂತ ಕನ್ನಡ ಗುರುಪೀಠದ ಪೀಠಾಧೀಶರಾದ ಪರಮ ಪೂಜ್ಯ ನಿರಂಜನರಾಮ್ ನನ್ನ ಮಹಾಸ್ವಾಮಿಗಳ ಆಡಳಿತದಲ್ಲಿ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ಹಲವಾರು ಜನಮುಖಿಗಳ ಪದಾರ್ಥಗಳಲ್ಲಿ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಮರ್ಪಣೆ ಮಾಡಿ ಇಲ್ಲಿರುವಂತೆ ಎಲ್ಲ ಗಣ್ಯಮಾನ್ಯರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ಭಕ್ತ ಮಹಾಶಯರೇ ಅತ್ಯಂತ ಹೆಮ್ಮೆಯಿಂದ ಅಭಿಮಾನದಿಂದ ಇದು ಯಾವುದೋ ಒಂದು ಜನ್ಮದ ಪುಣ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ. ಈ ಭಾಗ್ಯ ನನಗೆ ಲಭ್ಯವಾಗಿದೆ. ಹೀಗಾಗಿ ಬಹಳ ಹೆಮ್ಮೆಯಿಂದ ಅಭಿಮಾನದಿಂದ ಈ ಕಾರ್ಯಕ್ರಮ ನಾನು ಉದ್ಘಾಟನೆ ಮಾಡ್ತೀನಿ. ಒಂದು ಮಾತ್ರ ಈ ಸಮಯದಲ್ಲಿ ಜ್ಞಾಪಕ ಮಾಡಿಕೊಳ್ತೇನೆ. ಈ ನಾಡಿನ ಜನತೆ ದಸರಾ ನೋಡಬೇಕು, ದಸರಾ ವೈಭವ ನೋಡಬೇಕು ಅಂತಂದ್ರೆ ಮೈಸೂರಿಗೆ ಬರಬೇಕು. ಒಂದು ಜಾತ್ರಾ ಮಹೋತ್ಸವದ ವೈಭವವನ್ನು ಕಾಣಬೇಕು ಅಂತ ಹೇಳುವಾದ್ರೆ ಬೇರೆ ನಾಡಿನ ಕೊಪ್ಪಳಕ್ಕೆ ಬರಬೇಕು. ಈ ಅದ್ಭುತವಾದ ಕಾರ್ಯಕ್ರಮದ ಪರಿಸರ ಮಧ್ಯದಲ್ಲಿ ಚಾಲನೆ ಮಾಡುವಂತ ಭಾಗ್ಯವಂತ ಪರಮ ಪೂಜ್ಯ ಶ್ರೀಗಳು ನಮಗೆ ಸಲ್ಲಿಸಿದ್ದಾರೆ. ಬಹಳ ಹೆಮ್ಮೆಯಿಂದ ಅಭಿಮಾನದಿಂದ ತಮ್ಮ ಭಕ್ತಿಗನುಗುಣವಾಗಿ ಮಾದಲಿ, ರೊಟ್ಟಿ, ದವಸ ಧಾನ್ಯಗಳಿನ ಮೆರವಣಿಗೆ ಮೂಲಕ ಮಠಕ್ಕೆ ಭಕ್ತಿ ಸಮರ್ಪಿಸುತ್ತಿದ್ದಾರೆ. ಇಂದು ಒಂದು ದಿನ ಜಾತ್ರಾ ಮಹೋತ್ಸವದಲ್ಲಿ ದಾಸೋಹದಲ್ಲಿ ಸುಮಾರು 5-6 ಲಕ್ಷ ಭಕ್ತಾದಿಗಳು ಪ್ರಸಾದ ಸೇವೆ ಸ್ವೀಕರಿಸಿದ್ದು ವಿಶೇಷ. ಈ ಸಂದರ್ಭದಲ್ಲಿ ವಿವಿಧ ಮಠಾಧೀಶರು, ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ, ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಗಿ, ಸಂಸದರು ಆದ ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ, ರಾಜಶೇಖರ್ ಹಿಟ್ನಾಳ್ ಸೇರಿ ಜನಪ್ರತಿನಿಧಿಗಳು, ಮುಖಂಡರು ಉಪಸ್ಥಿತರಿದ್ದರು. ಪಂಚಯ್ಯ ಹಿರೇಮಠ್, ಕೊಪ್ಪಳ. ರಾಷ್ಟ್ರಕ್ರಾಂತಿ ನ್ಯೂಸ್.